ಓಂ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಓಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಯಾರು ಯಾರು ಹೇಗೆ ಹೇಗೆ ಹಣವನ್ನು ಗಳಿಸಬಹುದು, ಇದು ಇವತ್ತಿನ ವಿಚಾರ. ಯಾರು ಯಾರು ಹೇಗೆ ಹೇಗೆ ಹಣವನ್ನ ಗಳಿಸಬಹುದು ಅಂತ ಪರ್ಮಿಷನ್ ಇದೆ. ಬ್ರಾಹ್ಮಣ ಬಿಡಬಹುದು. ಅವತ್ತಿನ ಕಾಲದಲ್ಲಿ ಭಿಕ್ಷುಕರು ಅಂದ್ರೆ ಬ್ರಾಹ್ಮಣ, ಅವತ್ತು ಬಹಳ ಜಾಬ್ ಭಿಕ್ಷೆ ಬೇಡೋದು. ಯಾಕೆಂದ್ರೆ ಇಡೀ ಅವರ ಒಂದು ಯಾವುದೇ ರೀತಿಯಾದ ಸಂಪಾದನೆ ಇಲ್ಲ, ಹಣಕ್ಕಾಗಿ ಅಂತ ಹೊರಡೋದಿಲ್ಲ. ಎಷ್ಟು ಬರುತ್ತೋ ಅಷ್ಟರಲ್ಲಿ ತೃಪ್ತಿ, ಹೆಚ್ಚು ಪ್ರಯತ್ನ ಪಡಲಿಕ್ಕೆ ಇಲ್ಲ. ಹಾಗಿತ್ತು ಒಂದು ಕಾಲದಲ್ಲಿ. ಇನ್ನು ರಾಜನಾದವ ಹೇಗೆ ಹಣವನ್ನು ಗಳಿಸಬೇಕು? ಯೋ ವೈಶ್ಯಸ್ಯಾದ್ ಬಹುಪಶು ಹೀನಕ್ರತು ಅಸೋಮಪಃ ಕುಟುಂಬಾತ್ ತಸ್ಯ ತದ್ರವ್ಯಂ ಯಜ್ಞಾರ್ಥಂ ಪಾರ್ಥಿವೋ ಹರೇತ್. ಸಮಗ್ರ ವೈಶ್ಯರು, ವೈಶ್ಯ ಪ್ರಪಂಚ ಅಥವಾ ವೈಶ್ಯ ವರ್ಗ, ಆ ವೈಶ್ಯವರ್ಗದ ಸಂಪತ್ತು ಜ್ಞಾನಕ್ಕಾಗಿ ಇದೆ, ಯಜ್ಞಕ್ಕಾಗಿ ಇದೆ. ಅದರಿಂದಾಗಿ ಆಹಾರೇ ದೃಶ್ಯತ ಕಿಂಚಿತ್ ಕಾಮಂ ದುಷ್ಟಸ್ಯ ವೇಶ್ಮನಿ. ಆಹಾರೇತು ದೃಶ್ಯತ ಕಿಂಚಿತ್. ದ್ರೋಹ ಮಾಡುವ ಜನರಿಂದ ಬಲಾತ್ಕಾರವಾಗಿ ಹಣವನ್ನು ತೆಗೆದುಕೊಳ್ಳಬಹುದು ಒಳ್ಳೆಯ ಕೆಲಸಗಳಿಗೆ. ಇವತ್ತು ಅದೇ ಇರೋದು. ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಯನ್ನ ಏನ್ ಮಾಡ್ತಾರೆ? ಒಳ್ಳೆಯ ಕೆಲಸಕ್ಕೆ ತಾನೇ ಬಳಸೋದು. ನಹಿ ವೇಶ್ಮನಿ ಶೂದ್ರಸ್ಯ ಕಶ್ಚಿದಸ್ತಿ ಪರಿಗ್ರಹ ಯೋ ನಾಹಿತಗ್ನಿ ಶತಗುಃ ಅಯಜ್ವಾಚ ಸಹಸ್ರಗುಃ ತಯೋರಪಿ ಕುಟುಂಬಾಭ್ಯಾಂ ಆಹರೇತ್ ಅವಿಚಾರಯನ್. ಯಾರು ಅನಾಹಿತಾಗ್ನಿ, ಒಬ್ಬ ಬ್ರಾಹ್ಮಣ ಇರ್ತಾನೆ ಆದರೆ ಅಗ್ನಿಯ ಆರಾಧನೆ ಮಾಡೋಲ್ಲ. ಒಬ್ಬ ಬ್ರಾಹ್ಮಣ ಇರ್ತಾನೆ ಯಾಗ ಮಾಡೋದಿಲ್ಲ. ಅವನ ಕುಟುಂಬದಿಂದ, ಅವನ ನಾಸ್ತಿಕ ಕುಟುಂಬದಿಂದ ಯಜ್ಞಕ್ಕಾಗಿ ಹಣವನ್ನು ರಾಜನೊಬ್ಬ ಸ್ವೀಕರಿಸಬಹುದು. ಅದಾತೃಭ್ಯೋ ಹರೇ ನಿತ್ಯಂ ವಿಖ್ಯಾಪ್ಯ ನೃಪತಿಸ್ತದಾ ತಥಾ ಹ್ಯಾಚರತೋ ಧರ್ಮೋ ನೃಪತೆ ಸ್ಯಾದಥಾಖಿಲ. ಯಾರು ದಾನವನ್ನೇ ಮಾಡೋಲ್ಲ, ಜೀವನದಲ್ಲಿ ವಿಪರೀತ ಜಿಪುಣರಾಗಿರ್ತಾರೆ, ಅವರ ಹಣವನ್ನ ರಾಜ ವಿಖ್ಯಾಪ್ಯ, ಇವರಿಂದ ಸಮಾಜಕ್ಕೆ ಯಾವ ಪ್ರಯೋಜನವೂ ಇಲ್ಲ, ಇವರಿಂದ ಯಾವ ದಾನವೂ ಈವರೆಗೂ ಸಂದಿಲ್ಲ ಅಂತ ಹೇಳಿ
ಜನರಿಗೆ ನಿರೂಪಣೆ ಮಾಡಿ ಘೋಷಣೆ ಮಾಡಿ ಅವರ ಹಣವನ್ನು ತಗೊಳ್ಬಹುದು. ತಥೈವ ಸಪ್ತಮೇ ಭಕ್ತೆ ಭುಕ್ತಾನಿ ಷಡನಶ್ನತಃ ಅಶ್ವಸ್ತನ ವಿಭಾಗೇನ ಹರ್ತವ್ಯಂ ಹೀನಕರ್ಮಣಃ. ತಥೈವ ಸಪ್ತಮೇ ಭಕ್ತೆ ಭಕ್ತಾನಿ ಷಡನಶ್ನತಃ. ಹಾಗೆ ಯಾರು ಬಹಳ ಉಪವಾಸವನ್ನೇ ಮಾಡ್ತಾ ಇರ್ತಾನೆ, ಅವನಿಗೆ ಹಸಿವೇ ಆಗೋದಿಲ್ಲ, ಅವನ 2 ದಿವಸಕ್ಕೊಮ್ಮೆ 3ನೇ ದಿವಸ ಊಟ ಮಾಡ್ತಾನೆ. ಯಾಕೆಂದ್ರೆ ಏನೋ ರೋಗ ಇರುತ್ತೆ. ಅವನ ಆ 2 ದಿವಸದ ಊಟದ ಹಣವನ್ನು ಬೇರೆಯವರಿಗೆ ಕೊಡು, ಯಾರಿಗೆ ಊಟ ಇಲ್ಲದವರಿಗೆ ಕೊಡು ಅಂತ ಹೇಳಿ ವಿಭಾಗ ಮಾಡಬಹುದಂತೆ, ಕೊಡಬಹುದು. ರಾಜನಿಗೆ ಆ ಹಕ್ಕು ಇದೆ. ಖಲಾತ್ ಕ್ಷೇತ್ರಾದ್ ಅಥಾ ಗಾರಾತ್ ಯಥೋವಾಪ್ಯುಪಪದ್ಯತೆ ಆಖ್ಯಾತವ್ಯಂ ತು ತಸ್ಯೈತತ್ ಪುರತಃ ಪೃಷ್ಠತೋಪಿ ವಾ. ದುಷ್ಟರಿಂದ ಖಲಾತ್ ಅಗಾರಾತ್, ಯಾರೂ ಇರದ ನಿರ್ಜನವಾದ ಪಾಳು ಬಿದ್ದ ಮನೆಯಿಂದ ಏನು ಸಂಪತ್ತಿರುತ್ತೆ ಅದನ್ನು ತಗೊಳ್ಬಹುದು. ತಗೊಳ್ಳುವಾಗ ಹೇಳಿ ಅಲ್ಲಿರುವ ಪ್ರಜೆಗಳಿಗೆ ನಿರೂಪಣೆ ಮಾಡಿ ತಗೊಳ್ಳಿಕ್ಕೆ. ನತಸ್ಮೈ ಧಾರಯೇದ್ದಂಡಂ ರಾಜ ಧರ್ಮೇಣ ಧರ್ಮವಿತ್. ನತಸ್ಮೈ ಧಾರಯೇದ್ದಂಡಂ, ಆ ತರಹ ತಗೊಂಡವರಿಗೂ ಕೂಡ ಶೂನ್ಯಾಗಾರದಿಂದ ಏನಾದರೂ ತಗೊಂಡವರಿಗೆ ಹಸಿವೆ ಇತ್ತು ಅಂದರೆ ದಂಡನೆಯನ್ನು ಕೊಡೋ ಹಾಗಿಲ್ಲ. ಕ್ಷತ್ರಿಯಸ್ಯ ತು ಬಾಲಿಷ್ಯಾತ್ ಬ್ರಾಹ್ಮಣ ಕ್ಲಿಶ್ಯತೆ ಕ್ಷುಧಾ ಶ್ರುತಿಶೀಲೆ ಸಮಾಜ್ಞಾಯ ವೃತ್ತಿಮಸ್ಯ ಪ್ರಕಲ್ಪಯೇತ್. ಸಾಮಾನ್ಯವಾಗಿ ರಾಜ ಬಾಲಿಶನಾಗಿದ್ರೆ ಜ್ಞಾನಿಗೆ ಕಷ್ಟ. ಅದರಿಂದಾಗಿ ರಾಜ ಬಾಲಿಶನಾಗಿರಬಾರದು. ಶ್ರುತಶೀಲೆ ಸಮಾಜ್ಞಾಯ, ಅವನ ಶಾಸ್ತ್ರ, ಅವನ ಒಳ್ಳೆ ಕ್ಯಾರೆಕ್ಟರ್ ಇದನ್ನು ತೆಗೆದುಕೊಂಡು ವೃತ್ತಿಮಸ್ಯ ಪ್ರಕಲ್ಪಯ್ಯತ್ತು. ಬ್ರಾಹ್ಮಣನಿಗೆ ಹಣ ಇಲ್ಲದೆ ಹೋದರೆ ಹಣದ ವ್ಯವಸ್ಥೆ ಮಾಡಬೇಕು. ಯಾರೂ ಇಲ್ಲ ಅಂತ ಇಟ್ಕೊಳ್ಳಿ, ರಾಜನೇ ಅಂತಹವರನ್ನು ಪಾಲಿಸಬೇಕು. ಅದೀಗಲೂ ಕೂಡ ವಿದೇಶದಲ್ಲೆಲ್ಲ ಇರುವಂತಹ ಪದ್ಧತಿಯೇ. ಇಷ್ಟಿಂ ವೈಶ್ವಾನರೀಂ ನಿತ್ಯಂ ನಿರ್ವಪೇದ್ಭಯಪರ್ಯಯೇ ಅವಿಕಲ್ಪ ಪುರಾಧರ್ಮೋ ಧರ್ಮಪಾಲೈಸ್ತು ಕೇವಲ. ಇನ್ನು ಇಷ್ಟಿಂ ವೈಶ್ವಾನರೀಂ ನಿತ್ಯಂ ನಿರ್ವಪೇತ್, ಯಾವುದೇ ಕಾರಣಕ್ಕೂ ಇಷ್ಟಿಯನ್ನು ಬಿಡಬಾರದು. ಕಷ್ಟವಿಲ್ಲದಿದ್ದರೆ, ಆಪತ್ತು ಅಲ್ಲದಿದ್ದರೆ ಇಷ್ಟಿ ಪ್ರತಿ ದಿವಸ ಮಾಡುವ ಹೋಮವನ್ನು ರಾಜನಾದವ ಬಿಡಲೇಬಾರದು. ಬಿಡದೇ ಇರೋದೇ ಮೊದಲ ಧರ್ಮ. ವಿಶ್ವೈಶ್ಚ ದೇವೈಸ್ಸಾಧ್ಯೈಶ್ಚ ಬ್ರಾಹ್ಮಣೈಶ್ಚ ಮಹರ್ಷಿಭಿಃ ಆಪತ್ಸು ಮರಣಾದ್ಭೀತೈಃ ಲಿಂಗ ಪ್ರತಿನಿಕೃತಃ. ದೇವತೆಗಳು, ಬ್ರಾಹ್ಮಣರು, ಮಹರ್ಷಿಗಳು ಇವರೆಲ್ಲ ಒಂದು ತೀರ್ಮಾನ ಮಾಡಿದ್ದಾರೆ. ಆಪತ್ತಿನಲ್ಲಿರುವವರು, ಮರಣದಿಂದ ಭೀತರಾದವರು ಆ ಯಜ್ಞದ ಪ್ರತಿನಿಧಿಯನ್ನು ಮಾಡಬಹುದು. ಪ್ರತಿನಿಧಿ ಅಂದರೆ ಇವಾಗ ನೋಡಿ, ಔಪಾತನವನ್ನು ನೀರಲ್ಲಿ ಮಾಡಬಹುದು ಅಂತಾರೆ, ಅದು ಪ್ರತಿನಿಧಿ. ಹಾಗೆ ಇವತ್ತು ಸೋಮದ ಬಳ್ಳಿ ಸಿಗೋದಿಲ್ಲ, ಅದಕ್ಕೆ ಏನು ಹೇಳ್ತಾರೆ, ಪೂತಿಕಾ ಅನ್ನುವ ಬಳ್ಳಿಯಿಂದ ಯಾಗ ಮಾಡಬಹುದು ಅಂತಾರೆ.
ಇದು ಧರ್ಮ. ಇದೆಲ್ಲ ಆಪದ್ಧರ್ಮಗಳು. ಯಾಕೆ ಈ ಆಪದ್ಧರ್ಮವನ್ನು ತಿಳ್ಕೊಳ್ಬೇಕು ಅಂದರೆ, ಆಪತ್ತು ಬಂದಾಗ ಆಪತ್ತಿನ ಧರ್ಮದ ಬಗ್ಗೆ ತಿಳಿಯೋದ? ಆಪತ್ತು ಇರದಿರಬೇಕಾದ್ರೇನೆ ಆಪದ್ಧರ್ಮ ತಿಳ್ಕೊಂಡಿರ್ಬೇಕು. ನ ಬ್ರಾಹ್ಮಣೋ ವೇದಯೀತ ಕಿಂಚಿದ್ರಾಜನಿ ಧರ್ಮವಿತ್ ಅವಿದ್ಯೋ ವೇದನಾದ್ವಿದ್ಯಾತ್ ಸ್ವವೀರ್ಯಂ ವೀರ್ಯವತ್ತರಂ ತಸ್ಮಾದ್ ರಾಜ್ಞಸ್ತದಾ ತೇಜೋ ದುಸ್ಸಹಂ ಬ್ರಹ್ಮವಾದಿನಾಂ. ಬ್ರಾಹ್ಮಣ ತನ್ನಲ್ಲಿ ಇರುವುದನ್ನು ರಾಜನಲ್ಲಿ ನಿವೇದನೆ ಮಾಡುವುದು ಬೇಕಿಲ್ಲ. ಆದರೆ ಅವಿದ್ಯೆ ಇದ್ದರೆ, ಅವನಿಗೆ ಜ್ಞಾನವಿರದಿದ್ದರೆ ಅವನು ತನ್ನಲ್ಲಿ ಇರುವುದು ಏನು ಅನ್ನೋದರ ಲೆಕ್ಕವನ್ನು ತೆರಿಗೆ ಅವರಿಗೆ ಕೊಟ್ಟಿರಬೇಕು. ಅದರಿಂದಾಗಿ ಬ್ರಾಹ್ಮಣರಿಗೆ ಸುಮ್ಮನೆ ಏನೂ ಇಲ್ಲ. ಬ್ರಾಹ್ಮಣರು ಸುಮ್ಮನೆ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ರು ಅಂತ ಏನಿಲ್ಲ. ಮಂತ ಶಾಸ್ತ ವಿಧಾತ ಚ ಬ್ರಾಹ್ಮಣೋ ವೇದ ಉಚ್ಯತೆ ತಸ್ಮಿನ್ನ ಕುಶಲಂ ಬ್ರೂಯಾತ್ ನ ಶುಷ್ಕಾಂ ಗಿರಮೀರಯೇತ್. ಬ್ರಾಹ್ಮಣ ವೇದದ ಮೂಲಕ ಮಂತ ಮನನ ಮಾಡಬೇಕು, ವೇದದ ಶಾಸನವನ್ನು ಜನರಿಗೆ ತಿಳಿಸಬೇಕು. ಶಾಸ್ತ್ರ ವಿಧಾತ ಹೊಸ ದೇಶ ಕಾಲಗಳಿಗೆ ಅನುಗುಣವಾಗಿ ನಡೆಯ ಬಗ್ಗೆ ತೀರ್ಮಾನ ಮಾಡಬೇಕು. ಅದರಿಂದಾಗಿ ಬ್ರಾಹ್ಮಣ ವೇದ ಪ್ರತಿನಿಧಿ ಎನ್ನುವ ಒಂದು ಹಿನ್ನೆಲೆಯಿಂದ ಬ್ರಾಹ್ಮಣನನ್ನೇ ವೇದ ಅಂತ ಹೇಳ್ತಾರೆ. ಅದಕ್ಕಾಗಿ ವೇದಜ್ಞನಾದ ಬ್ರಾಹ್ಮಣನಲ್ಲಿ ಅಮಂಗಳವನ್ನು ನುಡಿಯಬಾರದು. ನಶುಷ್ಕಾಂ ಗಿರಮೀರಯೇತ್, ಅವನಲ್ಲಿ ಪ್ರೀತಿಯಿಂದ ಮಾತನಾಡಬೇಕು, ಒರಟಾದ ಮಾತನ್ನಲ್ಲ. ಕ್ಷತ್ರಿಯೋ ಬಾಹುವೀರ್ಯೇಣ ತರೇದಾಪದಮಾತ್ಮನಃ ಧನೇನ ವೈಶ್ಯಶೂದ್ರೌತು ಜಪಹೋಮೈರ್ದ್ವಿಜಾತಯಃ. ಕ್ಷತ್ರಿಯ ತೋಳ್ಬಲದಿಂದಲೇ ತನ್ನ ಆಪತ್ತನ್ನು ದಾಟಬೇಕು. ವೈಶ್ಯ ಮತ್ತು ಶೂದ್ರರು ಆಪತ್ತನ್ನು ಹೇಗೆ ದಾಟಬೇಕು ಅಂತಂದರೆ ಹಣದಿಂದ. ಜಪಹೋಮೈರ್ದ್ವಿಜಾತಯ. ಬ್ರಾಹ್ಮಣರು ಹೇಗೆ ದಾಟಬೇಕು ಅಂತಂದರೆ ಜಪದಿಂದ ಮತ್ತು ಹೋಮದಿಂದ. ನೈವ ಕನ್ಯಾ ನ ಯುವತಿ ನಾಮಂತ್ರಜ್ಞೋ ನ ಬಾಲಿಚಃ ಪರಿವೇಷ್ಟ ಅಗ್ನಿಹೋತ್ರಸ್ಯ ಭವೇನ್ನ ಸಂಸ್ಕೃತಸ್ತಥಾ. ಅಗ್ನಿಹೋತ್ರವನ್ನು ಯಾರು ಮಾಡಬಾರದು? ಕನ್ಯೆ ಮಾಡಬಾರದು. ಕನ್ಯಾ ಅಂದರೆ ಮದುವೆಯಾಗದವಳು ಅಂತ ಒಂದು ಅರ್ಥ ಉಂಟು. ಕನಿ ದೀಪ್ತವು ಅಂತ ಧಾತು, ಹೊಳೆಯುವವಳು ಅಂತ ಕನ್ಯಾ ಅಂದರೆ. ಮದುವೆ ಆದಮೇಲೆ ಹೊಳಪು ಇರಲ್ಲ ಅಂತ ಏನು ಕನ್ಯಾ. ಕನ್ಯೆ ಅಂತ ಹೇಳಿದ್ರೆ ಚಿಕ್ಕ ಪ್ರಾಯದ ಹುಡುಗಿ ಅಗ್ನಿಹೋತ್ರವನ್ನು ಮಾಡಬಾರದು. ಅಂದರೆ ಅಗ್ನಿಹೋತ್ರವನ್ನು ಮಾಡಬಾರದು ಅಂತ ಹೇಳಿದ್ರೆ ಏನು, ಮದುವೆ ಆದ್ಮೇಲೆ ಮಾಡಬಹುದು ಅಂತ ಅರ್ಥ. ಗಂಡನಾದವ ಊರಲ್ಲಿ ಇಲ್ಲದೆ ಹೋದರೆ ಹೆಂಡತಿಯಾದವಳು ಅಗ್ನಿಹೋತ್ರವನ್ನು ಮಾಡಬಹುದು. ಸುಮ್ಮನೆ ಅಮಂತ್ರಕವಾಗಿ ಏನು ಮಾಡೋದಲ್ವಲ್ಲ, ಮಂತ್ರವನ್ನು ಉಚ್ಚರಿಸಿ ಹೋಮವನ್ನು ಹಾಕಬೇಕು. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಮುಂಜಿ ಅಂದರೆ ಯಾವುದು? ಮದುವೆ. ಸ್ತ್ರೀಣಾಂ ಪ್ರಧಾನ ಕರ್ಮ ಇವ ಯಥಾ ಉಪನಯನಂ ತಥಾ. ಹೆಣ್ಣು ಮಕ್ಕಳಿಗೆ ಮದುವೆಯೇ ಮುಂಜಿ ಇದ್ದಾಗ, ಆದ್ದರಿಂದ ಹೋಮ ಮಾಡಬಹುದು. ಆಮೇಲೆ ಮಂತ್ರಜ್ಞನಲ್ಲದವ ಮಾಡಬಾರದು, ಮಂತ್ರಜ್ಞನಾಗಿರಬೇಕು. ಮೂರ್ಖನ ಕೈನಲ್ಲಿ ಹಾಕಿಸಬಾರದು. ಒಂದು ತುಪ್ಪ ಹಾಕಿಬಿಡಿ ಮಾರ್ಯಾರೆ ಅಗ್ನಿಗೆ ಅಂತ ಹೇಳಬಾರದು. ಮಂತ್ರವನ್ನು ಹೇಳಿಸಿ ಹಾಕಿಸಬೇಕು. ಪರಿವೇಷ್ಟಾಗ್ನಿಹೋತ್ರಸ್ಯ ಭವೇನ್ನ ಅಸಂಸ್ಕೃತಸ್ತಥ. ಏನೇ ಆದರೂ ಅಕೃತಜ್ಞ ಅವನೇನು ಮಾಡ್ತಾನೆ? ಅಮಂತ್ರಜ್ಞ, ಅಗ್ನಿಹೋತ್ರವನ್ನು ಮಾಡದವ ಆಗಬಾರದು. ಅದಕ್ಕನುಗುಣವಾಗಿ ಹೀಗಿರಬೇಕು.
ಇಷ್ಟು ಜನ ಅಗ್ನಿಹೋತ್ರವನ್ನು ಮಾಡಬೇಡಿ ಅಂತಾರೆ. ನರಕೆ ನಿಪತಂತ್ಯೇತೆ ಜುಹುವಾನ ಸವನಸ್ಯ ಯತ್ ಪ್ರಾಜಾಪತ್ಯಮದತ್ವಾಚ ಅಜ್ಞಾಧೇಯಸ್ಯ ದಕ್ಷಿಣಾಂ. ನರಕದಲ್ಲಿ ಬೀಳುತ್ತಾರೆ. ಈ ತರಹ ಇತ್ತು ಅಂದರೆ, ಯಾಕೆಂದರೆ ಅದು ಅಗ್ನಿಗೆ ಮಾಡುವ ಅವಮಾನ. ಹೇಗೆ ಇರಬೇಕು ಅಂತ ಪ್ರೋಟೋಕಾಲ್ ಇರುತ್ತೋ ಆ ಪ್ರೋಟೋಕಾಲ್ಗೆ ಅನುಗುಣವಾಗಿ ನಡೆದೇ ಹೋದರೆ ಹೇಗೆ ಮಂತ್ರಿಗಳಿಗೆ ಆಯಾ ದೊಡ್ಡ ಪೋಸ್ಟಲ್ಲಿರುವವರಿಗೆ ಮಾಡುವ ಅವಮಾನವು ಹಾಗೆ. ಅನಾಹಿತಾಗ್ನಿರಿತಿ ಸಹ ಪ್ರೋಚ್ಯತೆ ಧರ್ಮದರ್ಶಿಭಿ. ಇನ್ನು ಅಗ್ನಿಯನ್ನು ಪೂಜೆ ಮಾಡುವವನಿಗೆ ದಕ್ಷಿಣೆಯನ್ನು ಕೊಡಬೇಕು. ಯಾರು ಕೊಡೋದಿಲ್ಲ ಅವನಿಗೆ ಅನಾಹಿತಾಗ್ನಿ, ಅಗ್ನಿಹೋತ್ರ ಮಾಡದವ ಅಂತ ಹೇಳಬೇಕಂತೆ. ದಕ್ಷಿಣ ಅಂತ ಯಾಕೆ ಹೇಳಬೇಕು? ಬೇರೆಯವರಿಗೆಲ್ಲ ಭೃತಿ ಸಂಬಳ ಅಂತೀವಿ. ಧಾರ್ಮಿಕ ಕ್ರಿಯೆಯನ್ನು ಮಾಡುವಾಗ ಕೊಡುವಂತಹ ಹಣವನ್ನು ದಕ್ಷಿಣ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಪರಂಪರೆಯ ಜ್ಞಾನಕ್ಕೆ ಸಾಧನ. ಆದ್ದರಿಂದ ಅದಕ್ಕೆ ಕೃಷ್ಣ ಉದ್ಧವ ಗೀತೆಯಲ್ಲಿ ದಕ್ಷಿಣಾ ಜ್ಞಾನ ಸಂದೇಶ ಅಂತ ಹೇಳಿತು. ಹೀಗೆ ಅಗ್ನಿಗಳನ್ನು ಪವಿತ್ರಗೊಳಿಸುತ್ತಾನೆ ಯಾರು? ಶ್ರದ್ಧದಾನೋ ಜಿತೇಂದ್ರಿಯ. ಇಂದ್ರಿಯಗಳನ್ನು ಗೆದ್ದವ, ಶ್ರದ್ಧೆಯನ್ನು ಇಟ್ಟುಕೊಂಡವ. ಅನಾಪ್ತ ದಕ್ಷಿಣೈರಿ ಅಗ್ನೈಹಿ ನಯಜೇತ ಕಥಂಚನ. ಯಾಗ ಮಾಡೋದು, ದಕ್ಷಿಣೆ ಕೊಡದೇ ಇರೋದು, ಹೀಗೆ ಮಾಡಬಾರದು. ಪ್ರಜಾ ಪಶೂಂಶ್ಚ ಸ್ವರ್ಗಂಚ ಹಂತಿ ಯಜ್ಞೋಷ ದಕ್ಷಿಣ ಇಂದ್ರಿಯಾಣಿ ಯಶಕೀರ್ತಿಂ ಆಯುಶ್ಚೈವ ನಿಕೃಂತತಿ. ಅದಕ್ಷಿಣಾಕವಾದ ಯಾಗ ಪ್ರಜೆಗಳನ್ನು, ಪಶುಗಳನ್ನು, ಸ್ವರ್ಗವನ್ನು, ಇಂದ್ರಿಯವನ್ನು, ಕೀರ್ತಿಯನ್ನು, ಆಯುಷ್ಯವನ್ನು ನಾಶ ಮಾಡುತ್ತೆ. ಇನ್ನು ಉದಕ್ಯ ಯಾಸತೆ ಏಚ. ಬ್ರಾಹ್ಮಣರು ಉದಕ್ಯ ಅಂತಂದ್ರೆ ಋತುಮತಿಯಾದವಳು ಅಂತ. ಋತುಮತಿಯಾದವಳ ಜೊತೆಗೆ ಇರಬಾರದು. ಯಾಕೆ ಅಂತಂದ್ರೆ ನೋವು ಇರುತ್ತೆ, ವಿಪರೀತವಾದ ನೋವು, ದೇಹದ ಬದಲಾವಣೆಗಳು ಎಲ್ಲ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅವಳನ್ನು ಚೇತರಿಸಿಕೊಳ್ಳಲಿಕ್ಕೆ ಬಿಡಬೇಕು. ಆ ಕಾರಣದಿಂದ ಉದಕ್ಯಯ ಆಸತೆ ಏಚ ದ್ವಿಜಾ ಕೇಚಿದ್ ಅನಜ್ಞಯ. ಉದಪಾನೋದಕೆ ಗ್ರಾಮೆ ಬ್ರಾಹ್ಮಣೋ ವೃಷಲೀಪತಿ ಉಷಿತ್ವಾ ದ್ವಾದಶ ಸಮಾಹ ಶೌದ್ರಂ ಕರ್ಮ ಇವ ಗಚ್ಚತಿ. ಬಾವಿಯ ನೀರು ಅಂತನ್ನೋದು ಮೈಲಿಗೆ, ಬಾವಿಯ ನೀರು ಅನ್ನೋದು ಮೈಲಿಗೆ. ಯಾವಾಗ ಒಂದು ಇಡೀ ಗ್ರಾಮ ಒಂದೇ ಬಾವಿಯನ್ನು ಅವಲಂಬಿಸಿದ್ರೆ ಏನ್ ಮಾಡಬೇಕು? ನದಿಯ ಕಡೆಗೆ ಹೋಗಬೇಕು. ಬ್ರಾಹ್ಮಣನಾದವ ನದಿಯ ಕಡೆಗೆ ಸಾಗಬೇಕು, ನದಿಯ ಕಡೆಗೆ ನಡಿಗೆ ಇರಬೇಕು. ಅವಾಗ ಏನು, ಕೇವಲ ಬಾವಿ, ಒಂದೇ ಬಾವಿ ಊರಿಗೆ ಅಂದರೆ ಅಲ್ಲಿ ವಾಸವೇ ಮಾಡಬಾರ್ದು. ಯಾಕೆ ಅಂದರೆ ಸಮೃದ್ಧಿಯಾದ ನೀರು ಇರುವ ಕಡೆ ವಾಸ ಮಾಡಿ ಅನ್ನೋದನ್ನ ಬೇರೆ ರೀತಿಯಿಂದ ಹೇಳೋದು. ಕಾರಣ ಏನು ಅಂದರೆ ಸದಾಚಾರಕ್ಕೆ ತೊಂದರೆ ಆಗಬಾರದು. ಆ ಕಾರಣದಿಂದ ಹೀಗಾಗಿ ಬಾವಿಯ ನೀರು ಮೈಲಿಗೆಯೂ ಆಗತ್ತೆ. ಯಾವಾಗ ಇಡೀ ಗ್ರಾಮಕ್ಕೆ ಒಂದೇ ಬಾವಿ ಇದೆ. ಅನಾರ್ಯ ಶಯನೆ ಬಿಭ್ರನ್ ನೋದ್ಯನ್ ವೃದ್ಧಿಂಚ ವೈದ್ವಿಜ ಅಬ್ರಾಹ್ಮಣಂ ಮನ್ಯಮಾನಃ ತೃಣೇಶ್ವಾಸೀತ ಪೃಷ್ಠತಃ. ಕುಲೀನಲಾದವಳನ್ನು, ಯೋಗ್ಯಳಾದವಳನ್ನು ಸ್ವೀಕರಿಸದೇ ಇದ್ದರೆ ಆ ಬ್ರಾಹ್ಮಣನೂ ಕೂಡ ಪಾತಿಥ್ಯದ ಕಡೆಗೆ ಸಾಗುತ್ತಾನೆ.
ಆದ್ದರಿಂದ ಯೋಗ್ಯರಾದವರನ್ನ, ಬಾಲಿಶಳಲ್ಲದವಳನ್ನ ಜೊತೆಗಿಟ್ಕೊಳ್ಬೇಕು ಅಥವಾ ಮದುವೆ ಆಗಬೇಕು. ನನರ್ಮಯುಕ್ತಂ ಅನೃತಂ ಹಿನಸ್ತಿ ನಸ್ತ್ರೀಷು ರಾಜನ್ನ ವಿವಾಹ ಕಾಲೇ ಪ್ರಾಣಾತ್ಯಯೇ ಸರ್ವಧನಾಪಹಾರೇ ಪಂಚಾನೃತಾನ್ಯಾಹುರಪಾತಕಾನಿ. ನನರ್ಮಯುಕ್ತಂ ವಚನಂ ಹಿನಸ್ತಿ. ತಮಾಷೆಯಲ್ಲಿ ಸುಳ್ಳಿಗೆ ಕ್ಷಮೆ ಇದೆ, ಹೆಣ್ಣು ಮಕ್ಕಳಲ್ಲಿ ಸುಳ್ಳಿಗೆ ಕ್ಷಮೆ ಇದೆ. ನ ಸ್ತ್ರೀಷು ಅಂದರೆ ಹೆಣ್ಣು ಮಕ್ಕಳಲ್ಲಿ ಕ್ಷಮೆ ಇದೆ ಅಂದರೆ ತಮಾಷೆಯ ಪ್ರಸಂಗದಲ್ಲಿ ಅಂತ. ಯಾಕಂದರೆ ನರ್ಮಯುಕ್ತಂ ಅಂತಲ್ಲೂ ಉಂಟು. ನ ವಿವಾಹ ಕಾಲೆ, ಮದುವೆಯಲ್ಲಿ ಸ್ವಲ್ಪ ಸುಳ್ಳನ್ನು ಹೇಳಬಹುದಂತೆ, ಅಂದರೆ ಅದು ತೀರ ತೊಂದರೆ ಆಗಿರಬಾರದಷ್ಟೆ. ಪ್ರಾಣಾತ್ಯಯೇ, ಪ್ರಾಣ ಹೋಗತ್ತೆ ಅಂತಹ ಸಂದರ್ಭದಲ್ಲಿ ಸತ್ಯ ಹೇಳಬೇಕು ಅಂತಲ್ಲ. ಸರ್ವಧನಾಪಹಾರೇ, ಇವನೇನಾದರೂ ಇದ್ದದ್ದನ್ನು ಇದ್ದಂತೆ ನುಡಿದ್ರೆ ಇವನ ಸಮಗ್ರ ಹಣವನ್ನು ತೆಗೆದುಕೊಳ್ತಾನೆ ಅಂತಾದಾಗ ಪಂಚ ಅನೃತಾನ್ಯಾಹುರಪಾತಕಾನಿ, 5 ಸುಳ್ಳುಗಳನ್ನು ಈ 5 ಸಂದರ್ಭಗಳಲ್ಲಿ ಹೇಳುವ ಸುಳ್ಳು ಅಪಾತಕಾನಿ, ಪಾಪವಿಲ್ಲ. ನೆನಪಿಡಿ, ಇದು ಆಪತ್ತಿನಲ್ಲಿ, ಬೇರೆ ಅಲ್ಲ. ಶ್ರದ್ಧದಾನಶುಭಾಂ ವಿದ್ಯಾಂ ಹೀನಾದಪಿ ತಮಾಚರೇತ್ ಸುವರ್ಣಮಪಿ ಚಾಮೇಧ್ಯಾತ್ ಆದದೀತೇತಿ ಧಾರಣಾ. ವೇದದಲ್ಲಿ ಶ್ರದ್ಧೆ ಇಟ್ಟವ ಒಳ್ಳೆ ವಿದ್ಯೆಯನ್ನ ಅತ್ಯಂತ ಹೀನನಾದವನಿಂದಲೂ ಸ್ವೀಕಾರ ಮಾಡಬಹುದು. ಸುವರ್ಣಮಪಿ ಚಾಮೇಧ್ಯಾತ್, ಅತ್ಯಂತ ಕೊಳೆಯಾದ ಜಾಗದಲ್ಲಿ ಬಂಗಾರ ಬಿದ್ದಿದ್ರೆ ತಗೊಳ್ಳಲ್ವೇ, ಹಾಗೆ. ಸ್ತ್ರೀರತ್ನಂ ದುಷ್ಕುಲಾಚ್ಚಾಪಿ ವಿಷಾದಪ್ಯಮೃತಂ ಪಿಬೇತ್ ಅದುಷ್ಟಾನಿ ಸ್ತ್ರೀಯೋ ರತ್ನಂ ಆಪ ಇತ್ಯೇವ ಧರ್ಮತಃ. ಕೆಟ್ಟ ಕುಲದ ಹೆಣ್ಣು ನೆಟ್ಟಿಗಿದ್ರೆ ಅವಳನ್ನು ತಗೊಳ್ಬಹುದು. ಅದುಷ್ಟಾನಿ, 3ಕ್ಕೆ ದೋಷ ಇಲ್ಲ. ಒಳ್ಳೆಯ ಪ್ರಜ್ಞೆ ಇರುವ ಹೆಣ್ಣು, ಒಳ್ಳೆಯ ರತ್ನ, ನೀರು, ಈ 3ಕ್ಕೆ ಮೈಲಿಗೆ ಇಲ್ಲ. ಅದುಷ್ಟಾನಿ ಸ್ತ್ರೀಯೋ ರತ್ನಂ ಆಪ ಇತ್ಯೇವ ಧರ್ಮತಃ. ಗೋ ಬ್ರಾಹ್ಮಣ ಹಿತಾರ್ಥಂ ಚ ವರ್ಣಾನಾಂ ಸಂಕರೇಷು ಚ ವೈಶ್ಯೋ ಗೃಹೀತ ಶಸ್ತ್ರಾಣಿ ಪರಿತ್ರಾಣಾಯ ಚಾತ್ಮನಃ. ಗೋಬ್ರಾಹ್ಮಣ ಹಿತಕ್ಕಾಗಿ, ವರ್ಣಗಳ ಸಾಂಕರ್ಯವನ್ನು ತಡೆಯಲಿಕ್ಕಾಗಿ ವೈಶ್ಯ ಕೂಡ ಆಯುಧ ಹಿಡಿಬಹುದು. ಸುರಾಪೋ ಬ್ರಹ್ಮ ಚೈವ ಗುರುತಲ್ಪಗತಿಸ್ತಥಾ ಅಚಿರೇಣ ಮಹಾರಾಜ ಪತಿತ ಭವಂತ್ಯುತ. ಯಾರು ಪತಿತರು? ಮದ್ಯವನ್ನು ಕುಡಿಯುವವರು, ಜ್ಞಾನಿಗಳನ್ನು ಕೊಲ್ಲುವವರು, ಹಿರಿಯರ ಹೆಂಡಿರನ್ನು ತಡಹುವವರು, ಇವರೆಲ್ಲರೂ ಪತಿತರಾಗ್ತಾರೆ. ಸುವರ್ಣಹರಣಂ, ಬಂಗಾರವನ್ನು ಕದಿಯೋದು, ಅದು ಯಾರೇ ಇರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಎಲ್ಲರಿಗೂ ಇದು ಪಾಪವೇ. ವಿಹಾರೋ ಮದ್ಯಪಾನಂಚಾಪಿ ಅಗಮ್ಯಾಗಮನೆ ತಥಾ. ವಿಹಾರ, ಯದ್ವಾ ತದ್ವಾ ತಿರುಗೋದು. ಮದ್ಯಪಾನ, ಅಗಮ್ಯಾಗಮನ, ಸೇರಬಾರದವರನ್ನ ಸೇರುವುದು, ಅದು ಯಾರಿಗೇ ಆಗಲಿ ಪಾಪವೇ. ಪತಿತೈ ಸಂಪ್ರಯೋಗಶ್ಚ ಬ್ರಾಹ್ಮಣೋ ಯೋನಿತಸ್ತಥಾ ಅನಿರ್ದೇಶ್ಯಾನಿ ಮನ್ಯಂತೆ ಪ್ರಾಣಾಂತಾನೀತಿ ಧಾರಣಾ. ಬಹಳ ಕಾಲ ಇದನ್ನು ಮಾಡ್ತಾ ಇದ್ರೆ ಅವನಿಗೆ ನಿಜವಾಗಿಯೂ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅಂತ ಇಚ್ಛೆ ಇದ್ರೆ ಪ್ರಾಣಾಂತವೇ ಪರಿಹಾರ. ಅದರಿಂದಾಗಿ ಮಾಡಬಾರದು ಅಂತ ತಾತ್ಪರ್ಯ ಅಷ್ಟೇ. ಮಾಡ್ತಾ ಇರೋ ನಾವು ಕೊಂದುಬಿಡಿ ಅಂತಲ್ಲ. ಸಂವತ್ಸರೇಣ ಪತತಿ ಪತಿತೇನ ತಮಾಚರನ್ ಯಾಜನಾಧ್ಯಾಪನಾದ್ದಾನಾತ್ ನತು ಯಾನಾಸನಾತನಾತ್. ಒಂದು ಸಂವತ್ಸರ ಕಾಲ ಅತ್ಯಂತ ದುಷ್ಟರಾದವರಿಗೆ ಹೋಮ ಮಾಡಿಸಬಾರದು.
1 ಸಂವತ್ಸರ ಕಾಲ ಹೋಮ ಮಾಡುತ್ತಿದ್ರೆ ಸಾಕು, ಅತ್ಯಂತ ಪತಿತರಾದವರಿಗೆ, ದುಷ್ಟರಾದವರಿಗೆ ಕೆಳಗಡೆ ಬೀಳ್ತಾರೆ. ಅವರಿಗೆ ನೋಡಿ ಈ ಮಂತ್ರ ಸಿದ್ಧಿ ಆಗತ್ತೆ ಅಂತ ಹೇಳ್ಕೊಡೋದೆಲ್ಲ ಮಾಡಬಾರದು. ಅಧ್ಯಾಪನ, ಅವರಿಗೆ ದಾನವನ್ನು ಮಾಡಬಾರದು. ಈಗ ಪಾತಿಥ್ಯ ಬರುತ್ತೆ ವಿನಃ ನತು ಯಾನ ಆಸನ ಅಶನಾಥ್. ಅವ್ರ ಜೊತೆಗೆ ಊಟ ಮಾಡೋದ್ರಿಂದ ಜಾತಿ ಕೆಡವಲ್ಲ, ಪತಿತರ ಜೊತೆಗೆ ಊಟ ಮಾಡೋದ್ರಿಂದ ಜಾತಿ ಕೆಡವಲ್ಲ. ಏನೋ ಒಂದು ಪಂಕ್ತಿಯಲ್ಲಿ ಕೂತ್ಕೊಂಡಿರ್ತೀವಿ, ಅಯ್ಯೋ ಅವ್ರು ಯಾರೋ ಬಂದ್ಬಿಟ್ಟಿದ್ದಾರೆ, ಪಾಪ ಬಂತು, ಅದು ದಡ್ಡತನ, ಅದಲ್ಲ ಅಂತ ಹೇಳ್ತಾರೆ. ಅಷ್ಟಾಗಿಯೂ ಆಸಹಸ್ರಾತ್ ಪಂಕ್ತಿಂ ಪುನಂತಿ. ಒಬ್ಬ ಇದರ ಗುಟ್ಟನ್ನು ತಿಳಿದವ ಈ ಮಧುವಿದ್ಯೆಯ ಗುಟ್ಟನ್ನು ತಿಳಿದವ ಸಾವಿರ ಪಂಕ್ತಿಯನ್ನ, ತಾನು ಕೂತಲ್ಲಿ 1000 ಜನರನ್ನ ಶುದ್ಧಿ ಮಾಡುವ ಸಾಮರ್ಥ್ಯ ಇರುತ್ತೆ. ವಸ್ತುತಃ ಅದು ಬೇಕಾಗೇ ಇಲ್ಲ ಅಂದ್ರು. ಯಾಕೆ? ಒಟ್ಟಿಗೆ ಯಾನ ಮಾಡ್ತೀವಿ, ಒಂದು ಬಸ್ಸಲ್ಲಿ ಹೋಗ್ತೀವಿ, ಅಲ್ಲಿ ಪತಿತರಿರಬಾರದು ಅಂದ್ರೆ ಏನರ್ಥ? ಅದರಿಂದ ಪತಿತರು ಇರಬಾರದು ಅಂತ ಹೇಳಿ ಅರ್ಥವೇ ಅಲ್ಲ, ದೋಷ ಬರೋಲ್ಲ. ಒಟ್ಟಿಗೆ ಕೂಡುವುದರಿಂದ ದೋಷ ಬರೋದಿಲ್ಲ. ಇನ್ನು ಅಶನಾಥ್, ಒಟ್ಟಿಗೆ ಉಣ್ಣುವುದರಿಂದಲೂ ಬರೋಲ್ಲ. ಇದು ಬಹಳ ಗಮನೀಯ. ಯಾಜನಾಥ್ ಧ್ಯಾಪನಾಥ್ ದಾನಾಥ್ ನತು ಯಾನಾಸನಾಶನಾಥ್. ಇದು ಶಾಕಿಂಗ್ ವಸ್ತುತಃ. ನಾವೆಲ್ಲ ಏನು ಅನ್ಕೊಂಡಿದ್ದೇವೆ, ಒಟ್ಟಿಗೆ ಊಟ ಮಾಡಿದ್ರೆ ಪಾತಿಥ್ಯ ಬರುತ್ತೆ ಅಂತ. ಅಲ್ಲ ಅಂತಾರೆ. ಏತಾನಿ ಚ ತಥೋನ್ಯಾನಿ ಇದು ಮನುಸ್ಮೃತಿಯಲ್ಲಿಯೂ ಇದೇ ಉಂಟು. ವಸ್ತುತಃ ಈ ಲೆಫ್ಟಿಸ್ಟ್ಗಳು ಮನುಸ್ಮೃತಿಯನ್ನು ಇಟ್ಕೊಂಡು ಬ್ರಾಹ್ಮಣರನ್ನು ಬೈತಾರೆ. ಅವ್ರಿಗೊಂದು ತಲೆ ಇಲ್ಲ ಅಂದ್ರೆ ಬ್ರಾಹ್ಮಣರಿಗೆ ಮನುಸ್ಮೃತಿ ಏನು ಅಂತಾನೆ ಗೊತ್ತಿಲ್ಲ. ನೀವು ಹೋಗಿ ಯಾರನ್ನಾದರೂ ಅತ್ಯಂತ ಸಾಂಪ್ರದಾಯಿಕರನ್ನ ಕೇಳಿ ಮನುಸ್ಮೃತಿಯನ್ನು ಓದಿದ್ದೀರಾ ಅಂತ, ಅಯ್ಯೋ ರಾಮ ಓದಿಲ್ಲಪ್ಪ, ಅದು ಯಾವುದು ಅಂತ ಕೇಳ್ತಾರೆ. ಮೊನ್ನೆ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ನಮ್ಮ ಒಬ್ಬರು ಹಿರಿಯ ಮಿತ್ರರು ಪ್ರಭಾಕರ ದೇಶಪಾಂಡೆ ಅಂತ ಅವರ ಹೆಸರು, ಅವರದು ಮನುಸ್ಮೃತಿಯ ಬಗ್ಗೆ ಸಂವಾದ ಇಡಿಸಿದರು. ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಮೇಲೆ ಬೇರೆ ಬೇರೆ ವಿಂಗಿನಿಂದ, ಬೇರೆ ಬೇರೆ ವ್ಯೂನಿಂದ ಮನುಸ್ಮೃತಿಯ ಬಗ್ಗೆ ಸಂವಾದ ಆಯಿತು. ರೆಕಾರ್ಡ್ ಆಗಿದೆ, ಯಾವತ್ತು ಬರುತ್ತೋ ಗೊತ್ತಿಲ್ಲ. ಮನುಸ್ಮೃತಿನ ಅದರಲ್ಲೇನಿದೆ ಅಂತ ಮೂಗೆಳೆದವರು ಯಾರು ಗೊತ್ತಾ? ಸಾಂಪ್ರದಾಯಿಕರು. ಅವರಿಗೆ ಮನುಸ್ಮೃತಿ ಏನು ಅಂತಾನೆ ಗೊತ್ತಿಲ್ಲ, ಮನುಸ್ಮೃತಿಯ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಇವರು ಮನುಸ್ಮೃತಿಯನ್ನ ತಪ್ಪಾಗಿ ತಿಳ್ಕೊಂಡು ಯಾವುದೋ ಮೂಲವನ್ನು ಓದ್ಕೊಂಡು ಒದ್ದಾಡ್ತಾ ಇದ್ದಾರೆ. ಇವರು ಓದ್ತಾನೆ ಇಲ್ಲ. ಆದರೆ ಇವರು ಅವ್ರನ್ನ ಬೈತಾ ಇರೋದು ನೋಡಿ, ಮನುಸ್ಮೃತಿಯನ್ನ ಓದಿ ಬ್ರಾಹ್ಮಣರು ನಮ್ಮನ್ನು ಆಳ್ತಾ ಇದ್ದಾರೆ. ಇವ್ರು ಮನುಸ್ಮೃತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಎರಡು ಎಕ್ಸ್ಟ್ರೀಮ್ಗಳು. ಮನುಸ್ಮೃತಿಯಲ್ಲೂ ಇದನ್ನೆಲ್ಲ ಹೇಳಿದ್ದಾರೆ. ಪಾತಿಥ್ಯ ಬರೋದು ಎಲ್ಲಿಂದ? ಅದರಿಂದ ಕಾಲೇನ ಅವ್ಯಸನೀ ಭವೇತ್. ಇದೆಲ್ಲ ಏನು ಹೇಳ್ತಾ ಇರೋದು ಅಂದರೆ, ಕೆಲವು ಕಾಲ ಕಳೆದ ನಂತರ ಎಲ್ಲ ತರಹದ ಚಟಗಳನ್ನು ಬಿಡಬೇಕು ಅಂತ. ಯಾವುದೂ ಚಟ ಆಗಬಾರದು. ಕಾಲೇನ ಅವ್ಯಸನೀ ಭವೇತ್. ಅನುತ್ತೀರ್ಯನ ಹೋತವ್ಯಂ ಪ್ರೇತ ಕರ್ಮಣ್ಯುಪಾಶ್ರಿತೆ ತ್ರಿಷ್ವಪ್ಯೇತೇಷು ಪೂರ್ವೇಷು ನ ಕುರ್ವೀತ ವಿಚಾರಣಾಂ. ಪ್ರೇತಕರ್ಮಣಿ ಉಪಶ್ರಿತೆ. ನಮಗೆ ಶ್ರಾದ್ದವೋ ಏನೋ ಬಂದಿರುತ್ತೆ, ಅದನ್ನು ಮೀರಬಾರದು. ಶ್ರಾದ್ದ ಪವಿತ್ರ. ಶ್ರಾದ್ದ ಕರ್ಮವನ್ನು ಮೀರಿ
ಹೋಮ ಮಾಡಬಾರದು. ಶ್ರಾದ್ದ ಕರ್ಮಕ್ಕಿಂತ ಅಗ್ನಿಹೋತ್ರ ಪ್ರಧಾನ ಹೀಗೆಲ್ಲ ಅನ್ಕೋಬಾರದು. ಶ್ರಾದ್ದವೇ ಪ್ರಧಾನ. ಕೆಲವರಿಗೆ ಏನು ಭ್ರಮೆ ಇದೆ ಅಂದರೆ, ಗಯಾದಲ್ಲಿ ಒಮ್ಮೆ ಶ್ರಾದ್ದ ಮಾಡಿಬಿಟ್ರೆ ಜೀವನ ಇಡೀ ಶ್ರಾದ್ದವೇ ಮಾಡೋ ಅಗತ್ಯ ಇಲ್ಲ ಅಂತ. ಅದೊಂದು ದೊಡ್ಡ ಭ್ರಮೆ. ಅದು ಯಾರು ಹೇಳಿದ್ದ ಹಾಗಂತ? ಬದುಕಿರೋ ತನಕ ಮಾಡಬೇಕು. ಯಾವತ್ತೋ ಒಂದು ದಿವಸ ಭೂರಿ ಭೋಜನ ಮಾಡಿದ ಅಂತ ಇಡೀ ವರ್ಷ ಊಟ ಮಾಡದೇ ಇರಲಿಕ್ಕಾಗ್ತ. ಕರ್ತವ್ಯ ಮಾಡ್ತಾ ಇರ್ಬೇಕಷ್ಟೇ. ಇದೆಲ್ಲ ಕರ್ತವ್ಯ. ಊಟದ ಉದಾಹರಣೆ ಒಂದು ಸ್ವಲ್ಪ ಕೆಳಗಡೆದಾಯ್ತು, ಸುಮ್ಮನೆ ಹೇಳಿದ್ದು. ಇದು ಕರ್ತವ್ಯ ಮಾಡ್ತಾ ಇರಬೇಕು. ಯಾವುದೋ ಒಂದು ಪುಣ್ಯಕ್ಷೇತ್ರದಲ್ಲಿ ಸಂಧ್ಯಾವಂದನೆ ಮಾಡಿದೆ ಅಂತ ಹೇಳಿ ಬೇರೆ ದಿವಸ ಎಲ್ಲ ಬಿಟ್ಬಿಡೋದ ಅಲ್ಲ. ಅದರಿಂದಾಗಿ ಮಾಡ್ತಾ ಇರಬೇಕು. ಅಮಾತ್ಯಾನ್ವಾ ಗುರುನ್ವಾಪಿ ಜಹ್ಯಾದ್ ಧರ್ಮೇಣ ಧಾರ್ಮಿಕ ಪ್ರಾಯಶ್ಚಿತ್ತಾನ್ಯ ಕುರ್ವಾಣ ನೈತೆ ಕುರುವಂತಿ ಸಂವಿಧಂ. ರಾಜ್ಯದ ಮಂತ್ರಿಗಳಿರಲಿ, ಗುರುಗಳಿರಲಿ, ಪಾಪ ಮಾಡಿದ್ರು ಅಂದರೆ ಬಿಡಬಹುದು ಅವರು. ಉತ್ಕಟವಾದ ಪಾಪ ಮಾಡಿದ್ರು ಅಂದರೆ ಗುರುಗಳನ್ನು ಬಿಡಬಹುದು. ಆ ಪಾಪ ಉತ್ಕಟವಾಗಿರ್ಬೇಕು, ಅದರಲ್ಲೇನು ಇದಿಲ್ಲ. ಬ್ರಹ್ಮಹತ್ಯೆಯನ್ನೋ ಸ್ವರ್ಣಸ್ಥೇಯವನ್ನೋ ಸುರಾಪಾನವನ್ನೋ ಮಾಡಿದ್ರೆ ಏನು ಯೋಚನೆಯೇ ಮಾಡಬೇಡಿ, ಬಿಟ್ಬಿಡಿ ಅವ್ರನ್ನ ಅಂತಾರೆ. ಅಧರ್ಮಕಾರಿ ಧರ್ಮೇಣ ತಪಸಾ ಹಂತಿ ಕಿಲ್ಬಿತಂ ಬ್ರುವನಸ್ತೇನ ಇತಿಸ್ತೇನಂ ತಾವತ್ ಪ್ರಾಪ್ನೋತಿ ಕಿಲ್ಬಿತಂ. ಇನ್ನು ಅಧರ್ಮವನ್ನು ಮಾಡಿದವ ಧರ್ಮಾಚರಣೆಯಿಂದ ತನ್ನ ಪಾಪವನ್ನು ಕಳೆದುಕೊಳ್ಳಬಹುದು. ಕಳ್ಳನನ್ನ ಕಳ್ಳ 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 ಅಂತ ಹೇಳ್ತಾ ಇರೋದಲ್ಲ, ಅವನು ಪ್ರಾಯಶ್ಚಿತ್ತವನ್ನು ಮಾಡುವಂತೆ ನೋಡ್ಕೊಳ್ಬೇಕು. ಕಳ್ಳನಲ್ಲದವನನ್ನ ಕಳ್ಳ ಅಂತ ಹೇಳಿದ್ರೆ ಅವನಿಗಿಂತ ಹೆಚ್ಚು ಪಾಪ. ತ್ರಿಭಾಗಂ ಬ್ರಹ್ಮಹತ್ಯಾಯ ಕನ್ಯಾಂ ಪ್ರಾಪ್ನೋತಿ ದೂಷಿತ. ಹೆಣ್ಣೊಬ್ಬಳನ್ನು ಬಲಾತ್ಕಾರ ಮಾಡಿದರೆ ಬ್ರಹ್ಮಹತ್ಯೆಯ ಮೂರು ಭಾಗದ ಫಲ ಅವನಿಗೆ ಬರುತ್ತೆ. ಯಸ್ತು ದೂಚಯಿತ ತಸ್ಯಾಹ ಶೇಷಂ ಪ್ರಾಪ್ನೋತಿ ಕಿಲ್ಬಿತಂ. ಬ್ರಾಹ್ಮಣಾಯಾಪಗುರಿಯೇತ ಸ್ಪೃಷ್ಟೇ ಗುರುತರಂ ಭವೇತ್ ವರ್ಷಾಣಾಂ ಹಿ ಚತಂ ಪಾಪಂ ಪ್ರತಿಷ್ಠಾಂ ನಾಧಿಗಚ್ಚತಿ. ತಪ್ಪು ಮಾಡದ ಬ್ರಾಹ್ಮಣನಲ್ಲಿ ತೀವ್ರವಾದ ತಪ್ಪುಗಳನ್ನು ಆರೋಪ ಮಾಡ್ತಾ ಇದ್ರೂ ಕೂಡ 100 ವರ್ಷ ಅವನು ನೆಲೆ ನಿಲ್ಲದವನಾಗುತ್ತಾನೆ. ಪ್ರತಿಷ್ಠಾಂ ನಾಧಿಗಚ್ಚತಿ. ಆಮೇಲೆ ಅಲ್ಲಿ ನರಕ ಆಗತ್ತೆ. ಅದರಿಂದಾಗಿ ನೈವ ಅಪಗುರಿಯಾತ್. ಅಪಗೋರಣ ಅಂತಂದರೆ ಅಪವಾದವನ್ನು ಹಾಕುವುದು. ವಸ್ತುತಃ ಅದವನು ಮಾಡಿರಲ್ಲ, ಅಪವಾದವನ್ನು ಹಾಕುವುದು. ನಾವು ಹೇಳದೆ ಹೋದರೂ ಈ ಪಾಪಕ್ಕೆ ಈ ಫಲ ಇದ್ದೇ ಇದೆ, ಹೇಳಿದ್ರು ಇದೆ, ಮಹಾಭಾರತದಲ್ಲಿದೆ ಅಂತ ಹೇಳ್ತಾ ಇರೋದಷ್ಟೆ. ಶೋಣಿತಂ ಯಾವ ತಪ್ಪಾಂಸೂನ್ ಸಂಗೃಹ್ಣಾತಿ ದ್ವಿಜತ್ತಮಾತ್ ತಾವತಿ ಸಸಮಾರಾಜನ್ ನರಕೆ ಪರಿವರ್ತತೆ. ಒಬ್ಬ ಬ್ರಾಹ್ಮಣನನ್ನ ನಿಷ್ಕಾರಣವಾಗಿ ಚುಚ್ಚಿ ಕೊಂದ್ರೆ ಎಷ್ಟು ಅವನ ರಕ್ತ ಬಿದ್ದಾಗ ಆ ರಕ್ತಕ್ಕೆ ಎಷ್ಟು ಮಣ್ಣಿನ ಕಣಗಳು ಅಂಟುಕೊಳ್ಳುತ್ತದೋ ಅಷ್ಟು ಶಿಕ್ಷೆ. ಅದ್ಯಾವುದದು ಮುಂಬೈನ ಯಾವುದೋ ಪ್ರದೇಶದಲ್ಲಿ, ಮಹಾರಾಷ್ಟ್ರದ ಯಾವುದೋ ಪ್ರದೇಶದಲ್ಲಿ ಪಾಪ ನಿರುಪದ್ರವಿ ಸನ್ಯಾಸಿಗಳನ್ನು ಮಾಬ್ ಲಿಂಚಿಂಗ್, ಪಾಲ್ಘರ್ ಹೊಡೆದು ಕೊಂದರು. ಏನೋ ಅದು ಏನೇನೋ ಅನುಭವಿಸ್ತಾರೋ ಅಂತ ನಮಗೆ ಭಯ ಆಗುತ್ತೆ. ಯಾವುದು ಬಿಡೋದಿಲ್ಲ ನೋಡಿ. ಇದು ನನ್ನ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ಮೊನ್ನೆ ಒಂದು ಚಲಚ್ಚಿತ್ರ ಬಂತು,
ಅದರಲ್ಲಿ ನಿಷ್ಕಾರಣವಾಗಿ ಬ್ರಹ್ಮನಿಂದೆ ಇತ್ತು. ಏನಾಯಿತು ನೋಡಿ ಅದರ ಪರಿಣಾಮ. ಹೋಗಿ ಜೈಲಲ್ಲಿ ಕೂತಿದ್ದ ನಾವು. ನಿಷ್ಕಾರಣವಾಗಿ ಯಾವುದೇ ಅವನಿಗೇನು ತೊಂದರೆ ಮಾಡಿಲ್ಲ, ಏನಿಲ್ಲ, ಹಾಗೆ ನಡೆದಿಲ್ಲ, ಏನಿಲ್ಲ. ಇದು ನಾನು ಅಭಿಮಾನ ಅಂತ ಹೇಳ್ತಾ ಇಲ್ಲ, ನಾನು ಕೂಡ ಆ ಜಾತಿಯವನು ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ನೋಡಿ ಅದರಲ್ಲಿ ತೋರಿಸಿದ್ರಲ್ಲಿ ಒಂದಾದರೂ ಸತ್ಯ ಉಂಟೆ? ಟೆನೆಂಟ್ ಆಕ್ಟ್ ಬಂದಾಗ ಎಷ್ಟೋ ಜನ ಬ್ರಾಹ್ಮಣರು ಸ್ವಪ್ರೇರಿತರಾಗಿ ಬರ್ಕೊಟ್ಬಿಟ್ರು. ನಾವು ಅದಕ್ಕೆ ಒಳಪಡಲ್ಲ ಅಂತ ಪ್ರತಿಭಟನೆ ಮಾಡಿದವರು ಯಾರೋ. ಆದರೆ ಯಾರನ್ನು ಬೈದ್ರೆ ಸುಮ್ಮನೆ ಇರ್ತಾರೆ, ಏನು ಪ್ರತಿಭಟನೆ ಮಾಡಲ್ಲ, ಅವ್ರನ್ನ ಬೈದ್ರು. ಕೆಲವೊಮ್ಮೆ ಅನ್ಸುತ್ತೆ ಇದನ್ನೆಲ್ಲ ಹೇಳಲೇಬಾರದು, ಯಾಕೆಂದ್ರೆ ಹೇಳದೆ ಹೋದ್ರೆ ಹೆಚ್ಚು ಶಿಕ್ಷೆ. ಅದರಿಂದ ನಿಷ್ಕಾರಣವಾಗಿ ಯಾರನ್ನೇ ನಿಂದಿಸಿದ್ರೂ ಈ ಫಲ. ಕಿಮುತ ತಂಪಾಡಿಗೆ ತಾವಿದ್ದುಕೊಂಡು ಏನೋ ತಮಗೆ ಬಂದಿದ್ದ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡ್ತಾ ಇರುವವರನ್ನು ನಿಂದಿಸಿದರೆ ಏನು ಫಲ? ಶೋಣಿತಂ ಭ್ರೂಣ ಹವಮಧ್ಯೇತು ಬದ್ಧತೆ ಶಸ್ತ್ರಪಾತಿತಃ ಆತ್ಮಾನಂ ಜುಹುಯಾದಗ್ನೌ ಸಮಿದ್ಧೇ ತೇನ ಶುದ್ಧತಿ. ಭ್ರೂಣ ಹತ್ಯೆ ಮಾಡಲೇಬಾರದು. ಭ್ರೂಣ ಹತ್ಯೆಯನ್ನು ಮಾಡಲೇಬಾರದು. ಯಾರು ನಾವ ಹೇಳಿದ್ವಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಸಾಯಿಸ್ಬಿಡಿ ಅಂತ. ಬಿಹಾರದಲ್ಲಿ ನಡೀತಾ ಇತ್ತು, ಉತ್ತರ ಪ್ರದೇಶದಲ್ಲಿ ನಡೀತಾ ಇತ್ತು, ಹರಿಯಾಣದಲ್ಲಿ ಬೇಕಾಷ್ಟು ನಡೀತಾ ಇತ್ತು. ಭತ್ತದ ಹೊಟ್ಟನ್ನು ಪಾಪ ಮಗು ಆಗತಾನೆ ಹುಟ್ಟಿದ ಮಗುವಿನ ಬಾಯಿಗೆ ತುಂಬಿ ಉಸಿರುಗಟ್ಟಿಸಿ ಸಾಯಿಸ್ತಾ ಇದ್ರು. ಯಾವ ವೇದ ಹೇಳಿದ್ಯಾ? ಅವರೆಲ್ಲ ಯಾರು ಹಾಗಾದ್ರೆ? ವೇದದ ಸ್ಪರ್ಶವೇ ಇರದವರು. ಭ್ರೂಣ ಹತ್ಯೆ ಅದರಿಂದಾಗಿ ಏನಾಗುತ್ತೆ ಅಂದರೆ ಶಸ್ತ್ರಪಾತದಿಂದ ಸಾಯ್ತಾನೆ, ಚುಚ್ಚಿ ಕೊಚ್ಚಿ ಅವನು ಸಾಯ್ತಾನೆ. ಇದಕ್ಕೆ ಶುದ್ಧಿ ಅಂದರೆ ತನ್ನನ್ನು ಅಗ್ನಿಯಲ್ಲಿ ಅರ್ಪಿಸಿಕೊಳ್ಬೇಕು, ಆಗಲೇ ಶುದ್ಧಿ. ಈ ಥರದ ಎಷ್ಟು ಗರ್ಭಿಣಿಯರನ್ನ ಕಾನ್ಸಂಟ್ರೇಷನ್ ಕ್ಯಾಂಪುಗಳಲ್ಲಿ ಕೊಂದಿಲ್ಲ. ಏನಾಗಬೇಡ ಅವೆಲ್ಲ. ಸುರಾಪೋ ವಾರುಣಿ ಮುಷ್ಣಾಂ ಪೀತ್ವಾ ಪಾಪಾತ್ ಪ್ರಮುಚ್ಯತೆ. ಔಷಧಿಗೆ ಬಿಟ್ಟು ಬೇರೆ ಕಡೆ ಸುರಾಪಾನವನ್ನು ಮಾಡಿದವ ಕುದಿಯುವ ನೀರನ್ನು ಕುಡಿಬೇಕಂತೆ, ಆಗಲೇ ಶುದ್ಧಿ. ಅಂದ್ರೆ ಮಾಡಬೇಡಿ ಅಂತ ತಾತ್ಪರ್ಯವೇ ವಿನಃ ಮಾಡ್ಬಿಟ್ಟು ಕುಡೀರಿ ಅಂತಲ್ಲ, ಅಥವಾ ಕುಡೀರಿ ತೊಂದರೆ ಇಲ್ಲ ಪ್ರಾಯಶ್ಚಿತ್ತ ಇದೆ ಅಂತನೂ ಅಲ್ಲ. ಲೋಕಾಂಶ್ಚ ಲಭತೆ ವಿಪ್ರೋ ನಾನ್ಯಥಾ ಲಭತೆ ತ್ರಿತಃ. ಬ್ರಾಹ್ಮಣನಿಗೆ ಹೆಚ್ಚು ಶಿಕ್ಷೆ. ಬ್ರಾಹ್ಮಣನಿಗೆ ವಿಧಿಸಿರುವಷ್ಟು ಕಟ್ಟುಪಾಡು ಯಾರಿಗೂ ವಿಧಿಸಿಲ್ಲ. ಸುಮ್ಮನೆ ಇವರು ಎಲ್ಲ ಗಲಾಟೆ ಮಾಡ್ತಾರೆ, ಮನುಸ್ಮೃತಿಯಿಂದ ಎಲ್ಲ ತುಳಿದ್ರು ಅಂತ. ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ದಷ್ಟೇ ಅದು. ಯಾಕೆಂದ್ರೆ ಶುದ್ಧವಾದ ಮನಸ್ಸಿನಿಂದ ಓದಲೇ ಇಲ್ಲ ಅದನ್ನ ಇವರು. ಶುದ್ಧವಾದ ಮನಸ್ಸು ಅಂದ್ರೆ ಬೇರೇನೂ ಅಲ್ಲ. ಅಲ್ಲಿ ಏನಿದೆ ಅಂತ ತಟಸ್ಥವಾಗಿ ನೋಡಿ. ಆ ಕಾಲ ಗುರುತಲ್ಪಮಧಿಷ್ಠಾಯ, ಯಾವುದೋ ಕಾಲದಲ್ಲಿ ಯಾವುದೋ ಕೆಟ್ಟ ಪ್ರೇರಣೆಯಿಂದ ಹಿರಿಯರ ಹೆಂಡಿರನ್ನು ತಡವಿರ್ತಾನೆ. ಅವನೇನ್ ಮಾಡಬೇಕು? ಚೆನ್ನಾಗಿ ಕಾಯಿಸಿ ಕೆಂಪಗಾದ ಬಂಡೆಯನ್ನು ತಬ್ಬಿಕೊಳ್ಬೇಕಂತೆ. ಹಾಗೆ ತಬ್ಬಿಕೊಂಡು ಸಾಯಬೇಕು. ಬ್ರಾಹ್ಮಣನಿಗಿದು ಹೇಳ್ತಾ ಇರೋದು. ಆಗಲೇ ಅವನಿಗೆ ವಿಶುದ್ಧಿ. ಅಥವಾ ಶಿಷ್ಟ ವೃಷಣವು ಆದಾಯಾಂಜಲಿನಾ ಸ್ವಯಂ ನೈಋತಿಂ ದಿಚಮಾಸ್ಥಾಯ ನಿಪತೇತ್ ಸತ್ವಜಿಹ್ಮಗಃ. ಅಥವಾ ತಾನು ಈ ಕೆಲಸ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿಕೊಂಡು ಹೋಗಿ ಎಲ್ಲಾದರೂ ಹಾರ್ಕೋಬೇಕು. ಬೆಟ್ಟದ ಮೇಲಿನಿಂದಲೋ ಅಥವಾ ಕ್ರೂರವಾದ ಮೊಸಳೆಗಳಿಂದ ತುಂಬಿದ ನೀರಿನಲ್ಲಿಯೋ ಹಾರ್ಕೊಳ್ಬೇಕು, ಆಗಲೇ ಶುದ್ಧಿ. ಇದೆಲ್ಲ ಬ್ರಾಹ್ಮಣನಿಗೆ ಹೇಳ್ತಾ ಇರೋದು. ಅಥವಾ ಬೇರೆಯವರು ಈ ರೀತಿ ಮಾಡಿದರೆ
ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡಬಹುದು, ಯುದ್ಧ ಮಾಡ್ತಾ. ಅಶ್ವಮೇಧದಿಂದ ಮಾಡಬಹುದು. ಗೋಸವ ಅಂತ ಯಜ್ಞ ಇದೆ, ಅದರಿಂದ ಹೋಮ ಮಾಡಿ ಮರಣವನ್ನು ಹೊಂದಿದ ಮೇಲೆ ಶುದ್ಧನಾಗ್ತಾನೆ. ಇಲ್ಲವೇ 12 ವರ್ಷ ಕಾಪೋತಂ ಧರ್ಮಮಾಚರೇತ್, ಕಪೋತ ವೃತ್ತಿಯನ್ನು ಮಾಡಬೇಕು. ಪಾರಿವಾಳ ಒಂದೇ ಹೊತ್ತು ತಿನ್ನೋದು. ಆ ತರಹ ಒಂದು ಹೊತ್ತು ಮಾತ್ರ ತಿಂದು ಉಳಿದ ಎಲ್ಲ ಸಂದರ್ಭದಲ್ಲಿ ಜಪಾದಿಗಳನ್ನು ಮಾಡ್ತಾ ಇರಬೇಕು. ಹೀಗೆ ತಪಸ್ಸಿನಿಂದ ಕೂಡಿಕೊಂಡು ಪ್ರಾಯಶ್ಚಿತ್ತವನ್ನೂ ಮಾಡಿಕೊಂಡಿರಬೇಕು. ಊರ್ಧ್ವಂ ತ್ರಿಭ್ಯೋತ ವರ್ಷೇಭ್ಯೋ ಯಜೇತ ಅಗ್ನಿಷ್ಟುತಾಪರಂ ಋಷಭೈಕತಹಸ್ರಂ ವಾ ಗಾದತ್ವಾ ಶುದ್ಧಿಮಾಪ್ನುಯಾತ್. 3 ವರ್ಷಗಳ ಕಾಲ ಕಠಿಣವಾಗಿ ಉಪವಾಸಾದಿಗಳನ್ನು ಮಾಡ್ತಾ ಒಂದು ಎತ್ತು 1000 ಎತ್ತನ್ನು ಕೊಟ್ಟು ಶುದ್ಧಿಯಾಗ್ತಾನೆ. ವೈಶ್ಯನನ್ನು ಕೊಂದರೆ 2 ವರ್ಷಗಳ ಕಾಲ ಕೃಚ್ಛ್ರಾಚರಣೆ ಮಾಡಿ ವೈಶ್ಯನನ್ನು ಕೊಂದರೆ, ವ್ಯಾಪಾರಿ ಮೊದಲಾದವರನ್ನು ಕೊಂದರೆ 1000 ಎತ್ತುಗಳನ್ನು ದಾನ ಮಾಡಬೇಕು. ಶೂದ್ರನನ್ನು ಕೊಂದರೂ 1 ವರ್ಷ ನಿರಂತರವಾಗಿ ಕಾಪೋತ ವೃತ್ತಿಯನ್ನು ಒಂದು ಹೊತ್ತು ಮಾತ್ರ ತಿಂತ 1000 ಎತ್ತುಗಳನ್ನು ದಾನ ಮಾಡಬೇಕು. ಯಾರನ್ನು ಕೊಂದರೂ ಇರೋದೆ. ಸ್ವಮಾರ್ಜಾರ ಖರಾನ್ ಹತ್ವಾ ಶೂದ್ರ ಹತ್ಯಾವ್ರತಂ ಚರೇತ್. ನಾಯಿಯನ್ನು ಕೊಂದರೆ 1 ವರ್ಷ ಈ ರೀತಿ ನಾಯಿ, ಬೆಕ್ಕು, ಕತ್ತೆ ಇವುಗಳನ್ನು ಕೊಂದರೆ 1 ವರ್ಷ ಉಪವಾಸ ಮಾಡಿ, ಅಂದರೆ ಈ ತರಹ ಒಂದು ಹೊತ್ತು ತಿಂತ 1000 ಎತ್ತುಗಳನ್ನು ದಾನ ಮಾಡಬೇಕು. ಮಂಡೂಕ ಚಾಶನಕುಲಾನ್ ಕಾಕೋಲೂಕಾನ್ಶ್ಚ ಮೂಷಿಕಾನ್. ಆಮೇಲೆ ಕಪ್ಪೆಗಳನ್ನು ಕೊಂದರೆ, ಚಾಶ ಹಕ್ಕಿಯನ್ನು ಕೊಂದರೆ, ಮುಂಗುಸಿಯನ್ನು ಕೊಂದರೆ, ಕಾಗೆಯನ್ನು ಕೊಂದರೆ, ಗೂಬೆಯನ್ನು ಕೊಂದರೆ ಈ ಥರದ್ದೇ ವ್ರತ. ಉಕ್ತ ಪಶುವಧೇ ದೋಚೋ ರಾಜನ್ ಪ್ರಾಣಿ ನಿಪಾತನಾತ್ ಅನಸ್ಥಿಕೇಶು ಗೋಮೂತ್ರಂ ಪ್ರಾಣಮೇಕಂ ಪ್ರಚಕ್ಷತೆ. ಪಶುಗಳನ್ನು ಕೊಂದರೆ ಈ ದೋಷ. ಮೂಳೆ ಇಲ್ಲದೆ ಹೋದರೆ ಒಂದು ಗೋಮೂತ್ರವನ್ನು ಕುಡಿಬೇಕು. ಮೂಳೆ ಇಲ್ಲದ ಪ್ರಾಣಿಯನ್ನು ಕೊಂದರೆ ಅಥವಾ ಪ್ರಾಣಾಯಾಮವನ್ನು ಮಾಡಬೇಕು. ಹಾಗೆ ನಾವು ಬೇರೆ ಬೇರೆ ಪ್ರಾಯಶ್ಚಿತ್ತಗಳನ್ನು ಹೇಳ್ತೇನೆ ಅಂತಾರೆ. ಪ್ರವಕ್ಷ್ಯಾಮಿ ಅನುಪೂರ್ವ್ಯಶಃ ತಲ್ಪೆ ಚಾಪ್ಯನ್ನ ಚೌರ್ಯೇ ಚ ಪೃಥಕ್ ಸಂವತ್ಸರಂ ಚರೇತ್. ಮಂಚ ಕದ್ರೆ, ಅನ್ನವನ್ನು ಕದ್ರೆ 1 ವರ್ಷ ಉಪವಾಸ. ತ್ರೀಣಿ ಶ್ರೋತ್ರಿಯ ಭಾರ್ಯಾಯಾಂ ಪರದಾರೇತು ದ್ವೇ ಸ್ಮೃತೆ. ಇನ್ನು ಧರ್ಮಾತ್ಮನ ಹೆಂಡತಿಯನ್ನ ತಡವಿದರೆ 3 ವರ್ಷ, ಹೆರರ ಹೆಂಡಿರನ್ನ ತಡವಿದರೆ 2 ವರ್ಷ. ಇದೇ ರೀತಿ ಮತ್ತೆ ದಾನ. ಕಾಲೇ ಚತುರ್ಥೇ ಭುಂಜಾನೋ. ಹೇಗೆ ಮಾಡಬೇಕು? 1 ದಿವಸ ಉಪವಾಸ, 1 ದಿವಸ ಬೆಳಗ್ಗೆ ಮಾತ್ರ ಊಟ. ಕಾಲೇ ಚತುರ್ಥೆ. ಮೂರು ಹೊತ್ತು ತ್ರಿಕಾಲ ಅಂತ ಕರೀತಾರೆ ಊಟ. ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಭೋಜನ, ರಾತ್ರಿ ಉಪಹಾರವೋ ಭೋಜನವೋ. ಇಲ್ಲ ಕೆಲವರು 2 ಹೊತ್ತು ಮಾತ್ರ ಇರುತ್ತೆ. ಹಾಗೇನಾರಿದ್ರೆ ದಿವಸ ಬಿಟ್ಟು ದಿವಸ, 2 ಇದ್ರೂ ದಿವಸ ಬಿಟ್ಟು ದಿವಸವೇ. 3 ಹೊತ್ತಿದ್ರೂ ಚತುರ್ಥೆ ಅಂತಂದ್ರೆ 4 ಮಾರನೇ ದಿವಸ. 2 ಹೊತ್ತು ಮಾತ್ರ ತಿಂದರೂ
ಮಾರನೇ ದಿವಸ ಬಂದು ರಾತ್ರಿ ಉಪವಾಸ. ಹಾಗೆ ಆಮೇಲೆ ಸ್ಥಾನಾತನಾಭ್ಯಾಂ ವಿಹರೇತ್, ಗಟ್ಟಿಯಾಗಿ ಕೂತು ಜಪಾದಿಗಳನ್ನು ಮಾಡಬೇಕು. ನಿಷ್ಕಾರಣವಾಗಿ ತಂದೆಯನ್ನ ತಾಯಿಯನ್ನ ಯಾರು ತ್ಯಾಗ ಮಾಡ್ತಾನೆ ಅವನು ಪತಿತನಾಗ್ತಾನೆ. ಗ್ರಾಸಾಚ್ಛಾದನಯಾನಂ ಚ ಶಯನಂ ಹ್ಯಾತನಂ ತಥಾ ಬ್ರಹ್ಮಚಾರಿ ದ್ವಿಜೇಭ್ಯಶ್ಚ ದತ್ವಾ ಪಾಪಾತ್ರ ಮುಚ್ಯತೆ. ಇದಕ್ಕೆ ಗ್ರಾಸ ಆಚ್ಛಾದನ ಯಾನಂ, ಊಟವನ್ನು ದಾನ ಮಾಡಬೇಕು, ಹೊದೆಯುವ ಬಟ್ಟೆಯನ್ನ, ವಾಹನವನ್ನ, ಶಯನವನ್ನ, ಆತನವನ್ನ ದಾನ ಮಾಡಬೇಕು. ಅವನು ಬ್ರಹ್ಮಚಾರಿಯಾಗಿದ್ದು ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ. ಭಾರ್ಯ ಹೆಂಡತಿ ವ್ಯಭಿಚಾರಿಣಿಯಾಗಿರ್ತಾಳೆ, ಅವಾಗ ಅವಳನ್ನು ತಡಿಬೇಕು, ಊಟಕ್ಕೆ ಹಾಕದೇ ಇರಬಾರದು, ಅವಳಿಗೆ ಬೇಕಾದದ್ದನ್ನೆಲ್ಲ ಕೊಟ್ಟು ವ್ರತವನ್ನು ಮಾಡುವಂತೆ ಮಾಡಿಸಬೇಕು. ಶ್ರೇಯಾಂ ಸಂಶಯನೇ ಹಿತ್ವಾ ಪಾಪೀಯಾಂತಂ ತಮೃಚ್ಛತಿ ಸ್ವಭಿಸ್ತಮರ್ದಯೇದ್ರಾಜ ಸುಸ್ಥಾನೇ ಬಹು ಸಂಸ್ಥಿತೆ. ಇದು ರಾಜನ ಕಡೆಗೆ ಹೋಯಿತು ಅಂತ ಇಟ್ಕೊಳ್ಳಿ. ತಡೆದ್ರೂ ಕೂಡ ಅವಳು ಕೇಳಲಿಲ್ಲ. ರಾಜನ ಕಡೆಗೆ ಹೋದ್ರೆ ಅವಳನ್ನು ನಾಯಿಯಿಂದ ಹೆದರಿಸಬೇಕು, ನಾಯಿಗಳಿಂದ. ಆಗ ಅವಳು ಸರಿಯಾದ ದಾರಿಯಲ್ಲಿ ಇರ್ತಾಳೆ, ಪ್ರಾಯಶ್ಚಿತ್ತ ವ್ರತವನ್ನು ಮಾಡ್ತಾಳೆ. ಇದಕ್ಕೆ ಬಹಳ ಘೋರವಾದ ಶಿಕ್ಷೆ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಘೋರವಾದ ಶಿಕ್ಷೆ ಇದು, ಎಂತಹ ನಿಷ್ಕರುಣೆ ಅಂತ. ಅವಕಾಶ ಕೊಟ್ಟ ಮೇಲೂ ಹೀಗೆ ಮಾಡ್ತಾ ಇದ್ರೆ ಮತ್ತೇನು ಮಾಡೋದು? ಬಿಡಬೇಕಾಗತ್ತೆ. ಪುಮಾಂ ಸಂಬಂಧಯೇತ್ ಪಾಚೈ ಶಯನೇ ತಪ್ತ ಆಯತೆ. ಇದೇ ಪುರುಷ ಆದ್ರೆ ಅವನಿಗೂ ಶಿಕ್ಷೆ ಉಂಟು. ಕಬ್ಬಿಣದ ಮಂಚವನ್ನು ಚೆನ್ನಾಗಿ ಕಾಯಿಸಿ ಅದರಲ್ಲಿ ಮಲಗೋ ಹಾಗೆ ಮಾಡಬೇಕು. ಹಾಸ್ಯ ದದ್ಯಾತ್ ಸದಾರುಣಿ, ಮುಖದಲ್ಲಿ ಮಾತಾಡದಂತೆ ಕಟ್ಟಿಗೆಯ ತುಂಡುಗಳನ್ನು ಸಿಗಿಸಬೇಕು. ಬೆಂಕಿ ಇಟ್ಟಿರ್ಬೇಕು ಅದಕ್ಕೆ. ಹೀಗೆಲ್ಲ ಶಿಕ್ಷೆ ಇದೆ. ಆಗ ಯಾರು ಮಾಡೋಲ್ಲ. ನಮ್ಮಲ್ಲಿ ಇದೇ ಅಂತಾರೆ, ಇದೇ ಇವರು ದುಬೈನ ಕೊಂಡಾಡೋರು ಇವರೇ, ಕ್ರೈಮ್ ರೇಟ್ ಕಡಿಮೆ ಇದೆ ಬಹಳ ಅಂತ. ನಮ್ಮ ಮುಸಲ್ಮಾನರು ಅಷ್ಟೇ, 4 ಜನ ಹೆಂಡತಿಯರು ಬೇಕು, ಸರಿ, ನಮಗೆ ಶರಿಯಾ ಲಾ ಬೇಕು. ಆಯ್ತು, ಶರಿಯಾ ಲಾದಲ್ಲಿ ಇದೆ, ತಪ್ಪು ಮಾಡಿದವರ ಕೈ ಕತ್ತರಿಸ್ಬಿಡ್ಬೇಕು, ಕಾಲು ಕತ್ತರಿಸ್ಬಿಡ್ಬೇಕು, ಚುಚ್ಚು ಬಿಡಬೇಕು, ಅದು ಬೇಡ. ಇದು ಇವರ ಅಪೋರ್ಚುನಿಸ್ಟ್ ಮೆಂಟಾಲಿಟಿ. ಇನ್ನು ಪರಿವಿತ್ತಿ ಪರಿವೇತ್ತ ಅಂತ ಇಬ್ರು. ಪರಿವೇತ್ತ ಅಂದ್ರೆ ಅಣ್ಣನಿಗಿಂತ ಮೊದಲು ಮದುವೆ ಆದ ತಮ್ಮ. ಇಂತಹ ತಮ್ಮನ ಅಣ್ಣ ಪರಿವಿತ್ತಿ. ಅವರಿಬ್ರಿಗೂ ಶಿಕ್ಷೆ ಅಂತ ಹೇಳಿದ್ದಾರೆ. ಆದರೆ ಅನುಮತಿ ಕೊಟ್ಟರೆ ಅದೇನು ತೊಂದರೆ ಇಲ್ಲ ಅಂತ ಹೇಳಿ ನಂತರದ ಮಾರ್ಪಾಡು ಆಗಿದೆ. ಕೃಚ್ಛ್ರ ಚಾಂದ್ರಾಯಣ ಮಾಡಬೇಕು. ಈ ಚಾಂದ್ರಾಯಣ ಬಹಳ ಇದೆ. ಇನ್ನು ಯಾವ ಯಾವ ಮಾಂಸವನ್ನು ತಿಂದರೆ ಏನೇನು ಪ್ರಾಯಶ್ಚಿತ್ತಗಳಿದೆ ಅಂತ ನಿರೂಪಣೆ ಮಾಡ್ತಾರೆ. ಏವಮೇತತ್ ಸಮುದ್ದಿಷ್ಟಂ ಪ್ರಾಯಶ್ಚಿತ್ತ ನಿಷೇವಣಂ ಬ್ರಾಹ್ಮಣಸ್ಯ ವಿಶೇಷೇಣ ಯದಜ್ಞಾನೇನ ಜಾಯತೆ. ವಸ್ತುತಃ ಪ್ರಾಣಾಯಾಮ, ವೇದಪಾರಾಯಣ ಇತ್ಯಾದಿಗಳು ಪ್ರಾಯಶ್ಚಿತ್ತ ಅಂತ ಹೇಳಿ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ, 12ನೇ ಅಧ್ಯಾಯದಲ್ಲಿ. ಇರಲಿ, ಇದಿಷ್ಟು ವಿಚಾರ. ವಿಶೇಷತಃ ಪ್ರಾಯಶ್ಚಿತ್ತ
ಇದು ಅಂತ ಹೇಳ್ತಾರೆ ಅನ್ನುವಲ್ಲಿಗೆ 144ನೇ ಅಧ್ಯಾಯ ಮುಗಿದಿದೆ. ಇನ್ನು 145ನೇ ಅಧ್ಯಾಯವನ್ನು ನಾವು ನಾಳೆ ನೋಡಲಿದ್ದೇವೆ. ಈ ತನಕದ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣ.